ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 7ನೇಯ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ದ ಕರ್ಮಯೋಗಿ ಹೂ ಹ್ಯಾಸ್ ಫುಲ್ಲಿ ಕಾನ್ಕರ್ಡ್ ಹಿಸ್ mind and mastered his senses, those heart is pure, and who has identified himself with the self of all beings with God, remains untied even though performing action. ಕರ್ಮಯೋಗಿ ಆಗಿರ್ತಕ್ಕಂಥವನು ಹೇಗಿರ್ತಾನೆ ಅಂತ ಹೇಳ್ತಾ ಇದೆ. ಯಾವ ಕರ್ಮಯೋಗಿ ಆಗಿರ್ತಕ್ಕಂಥವನು ಅಂತಃಕರಣ ಶುದ್ಧಿ ಉಳ್ಳವನಾಗಿದ್ದಾನೋ ಅವನು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಬಂಧನಕ್ಕೆ ಒಳಗಾಗುವುದಿಲ್ಲ. ಮತ್ತು ಯಾರು ಇಂದ್ರಿಯಗಳನ್ನು ಪರಿಶುದ್ಧ ಮಾಡಿಕೊಂಡಿದ್ದಾರೋ, ಇಂದ್ರಿಯಗಳನ್ನು ಜಯಿಸಿದ್ದಾರೋ ಅವರು ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ ಬಂಧನಕ್ಕೆ ಒಳಗಾಗುವುದಿಲ್ಲ. ಮತ್ತು ಯಾರು ಎಲ್ಲ ಕರ್ಮಗಳನ್ನು ಮಾಡುತ್ತಾ ಎಲ್ಲ ಜೀವಿಗಳಲ್ಲಿ ತನ್ನನ್ನು ನೋಡುತ್ತಾರೆಯೋ ಅವರು ಕರ್ಮ ಬಂಧನಗಳಿಗೆ ಒಳಗಾಗುವುದಿಲ್ಲ. ಮತ್ತು ಎಲ್ಲ ಭೂತಗಳಲ್ಲಿ ತನ್ನನ್ನು ನೋಡುತ್ತಾ ಎಲ್ಲ ಭೂತಗಳನ್ನು ತನ್ನಲ್ಲಿ ನೋಡುತ್ತಾ ತನ್ನ ಆತ್ಮವನ್ನು ಆ ಭೂತಗಳಲ್ಲಿಯೂ ನೋಡುತ್ತಾ ಆ ಜೀವಿಗಳಲ್ಲಿಯೂ ನೋಡುತ್ತಾ ಯಾರು ಕರ್ಮವನ್ನು ಮಾಡ್ತಾ ಇರ್ತಾರೋ ಅವರು ಯಾವ ಕರ್ಮವನ್ನು ಮಾಡಿದರೂ ಆ ಕರ್ಮಗಳು ಅವರನ್ನು ಬಂಧಿಸುವುದಿಲ್ಲ. ಹಾಗಾಗಿ ಕರ್ಮ ಮಾಡ್ತಕ್ಕಂಥವನು ಬಂಧನಕ್ಕೆ ಒಳಗಾಗುತ್ತಾನೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಆತ್ಮದೃಷ್ಟಿಯಿಂದ, ಪರಮಾತ್ಮ ದೃಷ್ಟಿಯಿಂದ, ಸ್ವರೂಪ ದೃಷ್ಟಿಯಿಂದ ಯಾರು ಕರ್ಮವನ್ನು ಮಾಡ್ತಾರೋ ಅವರಿಗೆ ಕರ್ಮಗಳು ಬಂಧಿಸುವುದಿಲ್ಲ. ಯಾರಿಗೆ ಈ ಥರದ ಜ್ಞಾನ ಇಲ್ಲದಲೇ ಕರ್ಮವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಕರ್ಮಗಳು ಬಂಧಿಸಬಹುದು. ಜ್ಞಾನವಿಲ್ಲದವರಿಗೆ ಕರ್ಮ ಬಂಧಿಸಬಹುದು. ಜ್ಞಾನ ಇದ್ದವರಿಗೆ ಕರ್ಮಗಳು ಬಂಧಿಸುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದೆ. ಕಾರಣ ಏನಂತಂದರೆ ಆ ಜ್ಞಾನ ಅನ್ನುವಂಥದ್ದು ಆ ಕರ್ಮಗಳಿಂದ ಬರತಕ್ಕಂಥ ಏನೋ ದೋಷಗಳಿತ್ತು ಅವುಗಳನ್ನೆಲ್ಲ ದೂರೀಕರಿಸುತ್ತದೆ. ಹಾಗಾಗಿ ಕರ್ಮ ಬಂಧನ ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ. ಮತ್ತು ಇವರಲ್ಲಿ ಏನಾಗಿದೆ ಅಂತಂದರೆ ಅಂತಃಕರಣ ಶುದ್ಧವಾಗಿದೆ. ಶುದ್ಧವಾಗಿರ್ತಕ್ಕಂಥ ಅಂತಃಕರಣ ಉಳ್ಳವನು ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಆತನಿಗೆ ಕರ್ಮದ ಬಾಧೆ ಅಂಟೋದಿಲ್ಲ. ಮತ್ತು ಯಾರು ಇಂದ್ರಿಯಗಳನ್ನು ಜಯಿಸಿದ್ದಾರೆಯೋ, ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡಿದ್ದಾರೆಯೋ ಅವರಿಗೆ ಕರ್ಮಗಳು ಬಂಧನವನ್ನು ಉಂಟು ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಯಾರು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತನ್ನು, ಅಹಂಕಾರವನ್ನು ಹೊಂದಿದ್ದಾರೆಯೋ, ಯಾರ ಮನ, ಬುದ್ಧಿ, ಚಿತ್ತು, ಅಹಂಕಾರಗಳು ಪರಿಷ್ಕಾರ ಹೊಂದಿದ್ದಾವೆಯೋ, ಪರಿಶೀಲನೆ ಹೊಂದಿದ್ದಾವೆಯೋ, ಪರಿಶುದ್ಧವಾಗಿದ್ದಾವೆಯೋ ಅವರು ಏನು ಕರ್ಮಗಳನ್ನು ಮಾಡಿದರೂ ಕೂಡ ಆ ಕರ್ಮಗಳು ಅವರನ್ನು ಬಂಧಿಸುವುದಿಲ್ಲ. ಇನ್ನೂ ಇಷ್ಟೇ ಅಲ್ಲದೆ ಈ ರೀತಿ ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಯು ಅವನು ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ತನ್ನ ಆತ್ಮವನ್ನು ಇನ್ನೊಂದು ಜೀವಿಗಳಲ್ಲಿ ನಿಲ್ಲಿಸಿ ನೋಡುತ್ತಾನೆ. ನನ್ನ ಆತ್ಮವು ಇದರಲ್ಲಿಯೂ ಕೂಡ ಇದೆ ಅನ್ನೋದನ್ನು ನೋಡ್ತಾನೆ. ಇನ್ನೊಂದು ಆತ್ಮವು ಕೂಡ ನನ್ನಲ್ಲಿಯೂ ಇದೆ ಅಂತ ನೋಡ್ತಾನೆ. ಈ ರೀತಿ ಅವನು ನೋಡ್ತಕ್ಕಂಥ ದೃಷ್ಟಿಯು ಬಹಳ ಉತ್ತಮವಾಗಿರುತ್ತದೆ, ವ್ಯಾಪಕವಾಗಿರುತ್ತದೆ, ಸರ್ವಾತ್ಮವಾಗಿರುತ್ತದೆ. ಪರರಲ್ಲಿ ತನ್ನನ್ನು ನೋಡ್ತಾನೆ, ತನ್ನಲ್ಲಿ ಪರರನ್ನು ನೋಡ್ತಾನೆ. ಈ ರೀತಿ ನೋಡ್ತಕ್ಕಂಥ ಆ ಕರ್ಮಯೋಗಿಯ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ. ಉದಾಹರಣೆಗೆ ಸಿದ್ಧಾರೂಢರಿಗೆ ಬಹಳ ಜನರು ದುಃಖವನ್ನು ಕೊಟ್ಟಿದ್ದರು. ದುಃಖ ಕೊಟ್ಟಿರ್ತಕ್ಕಂಥವರು ಅವರನ್ನು ಜನರು ಶಿಕ್ಷೆಗೊಳಗಾಗಿಸ್ತೇವೆ ಅಂತ ಹೇಳಿದಾಗ ಅವರು ಹೇಳಿದರು, ಇದು 2 ಕಣ್ಣುಗಳು, ಒಂದು ಎಡಗಣ್ಣು ಒಂದು ಬಲಗಣ್ಣು, ಈ ಕಣ್ಣುಗಳು ನನ್ನವೇ ಆಗಿರೋದ್ರಿಂದ ಯಾವ ಕಣ್ಣಲ್ಲಿ ಚುಚ್ಚಿದರೂ ಕೂಡ ನನಗೆ ನೋವಾಗುತ್ತದೆ ಅನ್ನೋದನ್ನು ಹೇಳಿದರು. ಒಳ್ಳೆಯ ಭಕ್ತರು ಅನ್ನುವಂಥವ್ರು ಒಂದು ಕಣ್ಣು, ಕೆಟ್ಟ ಭಕ್ತರು ಅನ್ನುವಂಥವ್ರು ಒಂದು ಕಣ್ಣು, ಕೆಟ್ಟ ಜನರು ಒಂದು ಕಣ್ಣು, ಒಳ್ಳೆಯ ಜನರು ಒಂದು ಕಣ್ಣು. ಆ ಜನರಲ್ಲಿಯೂ ನನ್ನ ಆತ್ಮವಿದೆ, ಈ ಜನರಲ್ಲಿಯೂ ನನ್ನ ಆತ್ಮವಿದೆ. ಯಾವ ಜನರನ್ನು ನಿಂದಿಸಿದರೂ ದೂಷಿಸಿದರೂ ಕೂಡ ಅದು ನನಗೆ ಸಂಬಂಧಪಡುವಂಥದ್ದಾಗಿರುತ್ತದೆ. ಆದ್ದರಿಂದ ಯಾರನ್ನು ದೂಷಿಸುವುದು, ನಿಂದಿಸುವುದು ಬೇಡ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು.
ಹೀಗೆ ತನ್ನ ಆತ್ಮವನ್ನು ಇನ್ನೊಬ್ಬರಲ್ಲಿ ನೋಡೋದು, ಇನ್ನೊಬ್ಬರ ಆತ್ಮವನ್ನು ತನ್ನಲ್ಲಿ ನೋಡುವಂಥ ಸರ್ವಭೂತಾತ್ಮ ಈ ರೀತಿ ಅವನು ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಅವನಿಗೆ ಆ ಕರ್ಮಗಳು ಬಾಧಿಸುವುದಿಲ್ಲ, ಬಂಧಿಸುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.